ಕುಡಿಯಂತ ಹುಡುಗರು ಯಾರೇ ಆಗಿರ್ಬೋದು, ನಿರುದ್ಯೋಗಿಗಳು, ನಾವು ಅವ್ರ ಹತ್ರ ಇವ್ರ ಹತ್ರ ಕೇಳಕ್ಕೆ ಅವು ಏನ್ ಅವ್ರು ಕೊಡ್ತೀವಿ ಅಲ್ಲ ಬೇಡ. ನಾವು ಮುನ್ನೆ ಛಲ ಬಿದ್ದು ನಾವ್ ಏನ್ ಮಾಡ್ಬೇಕಂತ ಅವ್ರು ಸಾಧಿಸ್ಕೊಂಡು ಹೋಗ್ತಾರೋ ಸಾಧಿಸ್ಬೋದು. ಕೆಲಸ ಯಾರು ಮಾಡೋರು, ನಮ್ಗೆ ಈ ಕೆಲಸ ಆಗಲ್ಲ ಆ ಕೆಲಸ ಆಗಲ್ಲ, ಬೀದಿ ಬದಿ ವ್ಯಾಪಾರ ಮಾಡಿದ್ರೆ ನಮ್ ಮುಜುಗರ ಆತರ ಈ ತರ ತಿಳ್ಕೊಂಡಿರೋರಿಗೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ಅಂತ ಮಾಡೋದಾದ್ರೆ ಎಷ್ಟು ಮಾಡ್ಬೋದಣ್ಣ? ಇದು ಅಂದಾಜ್ ಹೇಳೋಣ. ಅಂದಾಜು ಸಾಮಾನ್ಯವಾಗಿ ನಾವು ವ್ಯಾಪಾರ ಮಾಡೋದ್ರಲ್ಲಿ ಗಿರಾಕಿಗಳು ಬಂದ್ರೆ ಒಂದ್ 3 ರಿಂದ 4-5 ಸಾವಿರ ರೂಪಾಯಿ ಮಾಡ್ಬೋದು. ಅಷ್ಟು ಜನ ಕೊಡ್ತಾರೆ, ಏನೋ ಮಾಡ್ತಾರ ಅಂತ ನಾವು ಹಿಂಜರಿಬಾರ್ದು. ನಾವು ಮಾಡ್ತೀವಿ, ನಾವ್ ಅದ್ ಮಾಡ್ತೀವಿ, ನಾವ್ ಮಾಡ್ಬೇಕು. ಮಾಡಿದ್ರೆ ಕೆಟ್ಲಲ್ಲಿ ಎಷ್ಟು ಟೀ ಮಾಡ್ತೀರಣ್ಣ ನೀವು? ಅಣ್ಣ ಈ ಕ್ಯಾಟ್ಲಲ್ಲಿ 60 ಟೀ ಆಗುತ್ತೆ. 60 ಟೀ ಆಗುತ್ತೆ. ಈ ತರದ್ದು ಎಷ್ಟು ಇದರಿಂದ ನೀವು ಜೀವನ ಮಾಡ್ತಾ ಇದ್ದೀರಾ ಈಗ? ಮಗಳ್ ನೋಡಿಸ್ತೇನೆ, ಮಗನ್ ನೋಡಿಸ್ತೇನೆ. 25 ಲಕ್ಷ ಕೊಟ್ಟು ಮನೆ ಕಟ್ಸ್ಕೊಂಡು ಇದ್ರಲ್ಲಿ ದುಡ್ದು. ಬನ್ನಿ ಆ ಅಂಗಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ಏನಂದ್ರೆ ಸ್ನೇಹಿತರೆ, ನಿಮಗೆ ಸ್ವಲ್ಪ ಮೋಟಿವೇಶನ್ ಆಗ್ಲಿ. ಎಷ್ಟೋ ಜನಕ್ಕೆ ಕೆಲ್ಸಗಳು ಇರಲ್ಲ, ಕೆಲ್ಸಗಳಿದ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಕೆಲಸ ಮಾಡೋಣ, ಸರ್ವೆ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ವೆ ಮರ ಹತ್ತಿ ನಾವೆಲ್ಲ ಹೊರಬೇಕು, ಕೆಲಸ ಆಗಲ್ಲ ಅಂತ ಹೇಳಿ ಮೆಟ್ಲ ಮೇಲೆ ಹತ್ತಿ ಆಗದಕ್ಕೋಸ್ಕರ ಚಿಕ್ಕದಾಗ ನನ್ನ ಅಂಗಡಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಬ್ರು ವ್ಯಕ್ತಿ, ಇವರ ಹೆಸರು ಅಜ್ಜಣ್ಣ ಅಂತ. ಇವರು ಮೂಲತಃ ಚಿತ್ರದುರ್ಗದವರು. ಚಿತ್ರದುರ್ಗದಿಂದ ಇಲ್ಲಿ ನೆಲಮಂಗಲ ಅಂದ್ರೆ ಬೆಂಗಳೂರು ಅಂತಾನೆ ಹೇಳ್ಬೋದು. ಈ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಪುಟ್ಟ ಚಿಕ್ಕದಾಗಿ ಒಂದು ಪೆಟ್ಟಿ ಅಂಗಡಿ ವ್ಯಾಪಾರ ಇಟ್ಕೊಂಡು ಜೀವನ ಕಟ್ಕೊಂಡಿರೋರ ಕಥೆನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವ್ಯಾರಾದ್ರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಅವ್ರ ಕಷ್ಟ ಸುಖ ಜೀವನ, ಅವ್ರು ನಡೆದು ಬಂದ ಹಾದಿಗಳನ್ನೆಲ್ಲ ನಮ್ ಜೊತೆ ಹಂಚ್ಕೋತಾರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಅಜ್ಜಣ್ಣ ಅಂತ. ಅಜ್ಜಣ್ಣ ಅಂತ. ಅಣ್ಣ ನೀವು ಮೂಲತಃ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು, ಕರೀಕೆರೆ ಗ್ರಾಮ. ನಮ್ದು 11 ಎಕರೆ ಜಮೀನಿದೆ. ಓಕೆ. ಅವಾಗ ಬರಗಾಲ ಬಂತು. ಸಾಮಾನ್ಯವಾಗಿ ಇಲ್ಲಿ 1998ರಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದ್ವಿ. ಓಕೆ. ಬಂದಾಗ 25 ರೂಪಾಯಿ ಗಾಡಿ ಕೆಲ್ಸಕ್ಕೆ ಹೋಗಿ, 25 ರೂಪಾಯಿ ಕೂಲಿ ಕೆಲ್ಸಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗಿ 3 ವರ್ಷ ಮಾಡಿದ್ವಿ. 60 ರೂಪಾಯಿಂದ 120, 400 ರೂಪಾಯಿ ತನಕ ಮಾಡಿದ್ವಿ. ಅಣ್ಣ ನೀವು ಚಿತ್ರದುರ್ಗದಿಂದ ಡೈರೆಕ್ಟ್ ಇಲ್ಲಿ ನೆಲಮಂಗಲಕ್ಕೆ ಬಂದ್ರೆ ಇಲ್ಲ ನೆಲಮಂಗಲನೇ ಬಂದ್ರಾ? ಸೊ ಹಂಗಾರೆ ಇಲ್ಲಿ ನಿಮ್ಗೆ ಸ್ವಂತ ಮನೆ ಎಲ್ಲ ಇರ್ಬೋದು? ಇನ್ನು ಬಂದಾಗ 1000 ರೂಪಾಯಿ ಬಾಡಿಗೆ. 1000 ರೂಪಾಯಿ ಬಾಡಿಗೆ. ಈಗಲೂ ಸದ್ಯಕ್ಕೆ ಬಾಡಿಗೆ ಮನೆ 5800 ರೂಪಾಯಿ. ಈಗ ಅಣ್ಣ ನಿಮ್ ಮಕ್ಕಳು? ಮಗ ITI ಮಾಡ್ತಾನೆ, ಮಗಳು ಇಂಜಿನಿಯರ್ ಮಾಡ್ತೈತೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ. ಅವರು ಮಗ ತುಂಬಾ ನಾಚಿಕತಾರ ಸ್ನೇಹಿತರೆ. ಇಲ್ಲೇ ಇದ್ರು, ಈಗ ಜಸ್ಟ್ ಎಲ್ಲ ಹೋದ್ರು ಗಾಡಿ ತಳ್ಕೊಂಡು ಹೋಗಿದ್ದಾರೆ. ಈ ಕಲ್ಲಂಗಡಿ ಹಣ್ಣದು ಈ ಸೀಸನ್ ಬೇಸಿಗೆ ಅಲ್ವಾ ಸ್ನೇಹಿತರೆ, ಆದ್ರಿಂದ ಸ್ವಲ್ಪ ಕಲ್ಲಂಗಡಿ ಹಣ್ಣದು ಕೂಡ ವ್ಯಾಪಾರ ಇಟ್ಕೊಂಡಿದ್ದಾರೆ ಬೇಸಿಗೆ ಸೀಸನ್ ಅಲ್ಲಿ. ಸೊ ಅದು ಬಿಟ್ರೆ ಚಳಿ ಟೈಮಲ್ಲಿ ಟೀ ಕಾಫಿ ಮಾಡ್ಬೋದು ಅನ್ಸುತ್ತೆ. ಬನ್ನಿ, ಈ ಚಿಕ್ಕದಾಗಿ ಒಂದು ಪುಟ್ಟ ಅಂಗಡಿ ಇಟ್ಕೊಂಡು ತನ್ನ ಬದುಕನ್ನ ಕಟ್ಕೊಂಡಿರೋ ಅಜ್ಜಣ್ಣನ ಇನ್ನ ಸ್ವಲ್ಪ ಮಾತಾಡೋಣ. ಅಣ್ಣ ಈಗ ನೀವು ಬಿಸ್ನೆಸ್ ಬಂದ್ರಿ, ನೀವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀರಿ ಅಂತ ಅಂದ್ರೆ, ಈ ಚಿಕ್ಕದಾಗಿ ಅಂಗಡಿ ಯಾವಾಗಿಂದ ಇಟ್ಕೊಂಡ್ರಿ? ಸರ್ 9 ವರ್ಷ ಆಯ್ತು. 9 ವರ್ಷದಿಂದ ಅಂಗಡಿ. ಬೈಕ್ ನಲ್ಲಿ ಹೋಗ್ತಿದ್ದೆ, ಆಕ್ಸಿಡೆಂಟ್ ಆಯ್ತು. ಸ್ನೇಹಿತರೆ ಕೆಲಸ ಮಾಡೋಣ, ಸರ್ವೆ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ವೆ ಮರ ಹತ್ತಿ ನಾವೆಲ್ಲ ಹೊರಬೇಕು, ಕೆಲಸ ಆಗಲ್ಲ ಅಂತ ಹೇಳಿ ಮೆಟ್ಲ ಮೇಲೆ ಹತ್ತಿ ಆಗದಕ್ಕೋಸ್ಕರ ಚಿಕ್ಕದಾಗ ನನ್ನ ಅಂಗಡಿ. ಸ್ನೇಹಿತರೆ, ಇವ್ರದ್ದು ಇನ್ನೂ ಒಂದು ಸ್ವಲ್ಪ ಕೊರತೆ ಅಂದ್ರೆ ಏನಂತ ಹೇಳ್ಬೋದು ಅಂತಂದ್ರೆ, ಇವರು ಗಾರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪ ತನ್ನ ಕಾಲಲ್ಲಿ ಸ್ವಾಧೀನನ ಕಳ್ಕೊಂಡಿದ್ದಾರೆ. ಸೊ ಅಣ್ಣ ಈಗ ಅದಕ್ಕೆ ರಾಡ್ ಹಾಕ್ಸಿದ್ರಾ? ರಾಡ್ ಹಾಕ್ಸಿ ತೆಗಿಸಿದ್ದೆ. ಓಕೆ ಸ್ನೇಹಿತರೆ, ಅವರು ಕಾಲಿಗೆ ರಾಡ್ ಹಾಕ್ಸಿ ಈಗಲೂ ಸ್ವಲ್ಪ ಅವ್ರಿಗೆ ಗಾರೆ ಕೆಲಸ ಮಾಡಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಕಾಲು ಪ್ರಾಬ್ಲಮ್ ಇರೋದ್ರಿಂದ ಅವಾಗಿಂದ ಅವರು ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿ ಚಿಕ್ಕದಾಗ ಅಂಗಡಿ ಇಟ್ಕೊಂಡಿದ್ದಾರೆ. ಬನ್ನಿ ಆ ಅಂಗಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ಏನಂದ್ರೆ ಸ್ನೇಹಿತರೆ, ನಿಮಗೆ ಸ್ವಲ್ಪ ಮೋಟಿವೇಶನ್ ಆಗ್ಲಿ. ಎಷ್ಟೋ ಜನಕ್ಕೆ ಕೆಲ್ಸಗಳು ಇರಲ್ಲ, ಕೆಲ್ಸಗಳಿದ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಅಂತ ವ್ಯಕ್ತಿಗಳಿಗೆ ಇದೊಂದು ಸ್ಫೂರ್ತಿದಾಯಕವಾದ ಒಂದು ವಿಡಿಯೋ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದೀನಿ. ಅಣ್ಣ ಮತ್ತೊಮ್ಮೆ ಹೇಳೋದಾದ್ರೆ, ನೀವು 9 ವರ್ಷದಿಂದ ಅಂಗಡಿ ಇಟ್ಕೊಂಡ್ರಿ ಅಂತ ಹೇಳಿದ್ರಿ. ಅಣ್ಣ ನೀವು ಅವಾಗ ಎಷ್ಟು ಮೊತ್ತದಲ್ಲಿ ಅಂಗಡಿ ಇಟ್ಕೊಂಡ್ರಣ್ಣ? ಒಂದು 9,000 ರೂಪಾಯಿ ಅಷ್ಟೇ. 9,000 ಬಂಡವಾಳ ಹಾಕಿರೋದು ಇದಕ್ಕೆ 7,000 ರೂಪಾಯಿ, 2,000 ರೂಪಾಯಿ ತಂದು ಹಾಕಿದ್ದೆ ಸರ್. ಸ್ನೇಹಿತರೆ, ಈ ಗಾಡಿಗೆ 7,000 ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಹಾಗೆ ಚಿಲ್ಲರೆ ಅಂದ್ರೆ ಐಟಮ್ಸ್ ಗಳಿಗೆಲ್ಲ 2,000 ರೂಪಾಯಿ ಟೋಟಲ್ ಆಗಿ 9,000 ರೂಪಾಯಿಲಿ ಇವ್ರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ 9 ವರ್ಷದಿಂದ ಹೇಳ್ತಾ ಇದೀರಿ, ಈಗ ಅದಕ್ಕೆ ಹೆಚ್ಚಿಗೆ ಆಗ್ಬೋದು ಅಂತ ಅನ್ಕೋತಾ ಇದ್ರೆ. ಏನಿಲ್ಲ ಅಂದ್ರೆ ಇನ್ನೊಂದು 15-20 ಸಾವಿರ ರೂಪಾಯಿ ಒಳಗಡೆ ಮುಗಿಬೋದು ಈ ತರ ಚಿಕ್ಕ ಅಂಗಡಿ ಇಟ್ಕೊಂಡ್ರೆ. ಅಣ್ಣ ಇದರಿಂದ ನೀವು ಜೀವನ ಮಾಡ್ತಾ ಇದೀರಾ ಈಗ? ಮಗಳ್ ನೋಡಿಸ್ತೇನೆ, ಮಗನ್ ನೋಡಿಸ್ತೇನೆ. 25 ಲಕ್ಷ ಕೊಟ್ಟು ಮನೆ ಕಟ್ಸ್ಕೊಂಡು ಇದ್ರಲ್ಲಿ ದುಡ್ದು. ಓ ಗ್ರೇಟ್ ಅಣ್ಣ. ಹಂಗಾರೆ ನೈಟ್ ಟೀ ವ್ಯಾಪಾರ ಮಾಡ್ತೀನಿ ರೋಡಲ್ಲಿ. ನೈಟ್ ಎಲ್ಲ ಟೀ ವ್ಯಾಪಾರ ಮಾಡ್ತೀನಿ ಆ ಕಡೆ ರೋಡಲ್ಲಿ. ಸ್ನೇಹಿತರೆ, ಆ ಕಡೆ ರೋಡಿಂದ ಆ ಕಡೆ ಸೈಡ್ ಬೈಪಾಸ್ ಟೀ ವ್ಯಾಪಾರ ಮಾಡ್ತೀನಿ. ನೈಟ್ ಅಲ್ಲಿ ಟೀ ವ್ಯಾಪಾರ ಕೂಡ ಮಾಡ್ತಾರೆ ಅಣ್ಣವರು.
ಇವರು ಒಂಥರ ಸಕಲ ಕಲಾ ವಲ್ಲಭ ಅಂತಾನೆ ಹೇಳ್ಬೋದು. ಬರೀ ಚಿಕ್ಕ ಅಂಗಡಿ ಅಂತಾನೆ ಅಲ್ಲ, ಟೀನು ಕೂಡ ಮಾಡ್ತಾರೆ. ನೈಟ್ ಎಲ್ಲ ಟೀ ಮಾಡ್ತೀನಿ, 8-8:30 ಹೋಗ್ಬಿಡ್ತೀನಿ. ನೈಟ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಟೀ ಮಾಡ್ತೀರಾ? ಸರ್ 9-10 ಗಂಟೆಗೆ ಹೋದ್ರೆ ಬೆಳಿಗ್ಗೆ 5 ಗಂಟೆ ತನಕ ಇರ್ತೀನಿ. ಇಲ್ಲ ಆ ಕಡೆ ಆ ಕಡೆ ಅಲ್ಲಿ ಬನ್ನಿ ಬೇಕಾದ್ರೆ ಇರ್ತೀನಿ ಇಲ್ಲಿ. ಓಹೋ ಅಲ್ಲ, ಆ ಕಡೆ ಆ ಗಾಡಿ ನಿಲ್ಸಿರಲ್ಲ ಅಲ್ಲಿ ಎಲ್ಲ ಪೊಲೀಸರೆಲ್ಲ ಇದಾಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೀ ಮಾಡ್ತಿರ್ತೀವಿ. 5 ಜನ ಹುಡುಗರು ಇರ್ತಾರೆ ನನ್ನಂತರ, 5 ಜನ ಹುಡುಗರು. ಅಣ್ಣ ಮತ್ತೆ ನಿಮಗೆ ನಿದ್ದೆ ಯಾವಾಗ? ಅದೇ ಬೆಳಿಗ್ಗೆ 10 ಗಂಟೆ ತಗೊಂಡು ಇಲ್ಲಿ ಇರ್ತೀನಿ. 10 ಗಂಟೆಗೆ ಹೋಗಿ 1-2 ಗಂಟೆ ಮನಕೊಂತೀನಿ. ಮನಿಕಂಡ ನಮ್ಮ ಹೆಂಗಸರು ಬರ್ತಾರೆ, ಇಲ್ಲ ನನ್ನ ಮಗಳು ಬರ್ತಾ ಮನೆ ಅವಾಗ ಹೋಗಿ ಮನೆ ಕಂಡು ತಿರ್ಗಿ 2 ಗಂಟೆಗೆ ಇಲ್ಲಿ ಬರ್ತೀನಿ. ಓಕೆ ಓಕೆ ಸ್ನೇಹಿತರೆ ನೋಡಿ, ಇವರು ಆ ಕಡೆ ನೈಟ್ ಫುಲ್ಲು ಟೀ ವ್ಯಾಪಾರನು ಕೂಡ ಮಾಡ್ತಾರೆ. ಅಣ್ಣ ಅಲ್ಲಿ ಯಾರು ಡ್ರೈವರ್ಗಳು ಬರ್ತಾರೆ ಜಾಸ್ತಿ? ಯಾರು ಬರ್ತಾರೆ? ಲಾರಿ ಡ್ರೈವರ್ಗಳು, ಕಾರ್ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, ಬಸ್ ನಿಲ್ಲಿಸ್ತಾರೆ, ಕಾರ್ ನಿಲ್ಲಿಸ್ತಾರೆ ಎಲ್ಲ. ಅಣ್ಣ ಮೊದಲನೇದಾಗಿ ಹೇಳೋದಾದ್ರೆ ಟೀ ವ್ಯಾಪಾರ ಈ ತರ ಕೆಟ್ಲಲ್ವಣ? ಇದು ಈ ತರ ಕೆಟ್ಲಲ್ಲಿ ಎಷ್ಟು ಟೀ ಮಾಡ್ತೀರಣ್ಣ ನೀವು? ಅಣ್ಣ ಈ ಕ್ಯಾಟ್ಲಲ್ಲಿ 60 ಟೀ ಆಗುತ್ತೆ. 60 ಟೀ ಆಗುತ್ತೆ. ಈ ತರದ್ದು ಎಷ್ಟು ಕೆಟ್ಲು ಮಾಡ್ತೀರಾ ಡೈಲಿ? 2 ಮಾಡ್ಬೋದು, 1.5 ಮಾಡ್ಬೋದು, ವ್ಯಾಪಾರ ಆದಂಗೆ. ಅಂದಾಜು 1.5 ಅಂತ 1.5 ಸಾಕು. 60-600 ರೂಪಾಯಿ. ಅದ್ರಾಗ 200 ರೂಪಾಯಿ ಖರ್ಚಾಗ 400 ರೂಪಾಯಿ. ಸ್ನೇಹಿತರೆ ಇದರಲ್ಲಿ ಈ ಕೆಟ್ಲಲ್ಲಿ 60 ಟೀ ಬರುತ್ತೆ. ಈ ತರದ್ರಲ್ಲಿ 1.5 ಕೆಟ್ಲನ್ನ ಅವರು ಟೀ ಮಾರ್ತಾರೆ. ಸೊ ಒಂದು ಟೀ ಬಂದ್ಬಿಟ್ಟು 10 ರೂಪಾಯಿ ಅಲ್ಲ? 10 ರೂಪಾಯಿ. ಅವ್ರ ಖರ್ಚು ಹೋಗಿ ಎಷ್ಟು ಉಳಿತಣ್ಣ? 400 ರೂಪಾಯಿ ಒಂದು ಟೀಗೆ. 400 ರೂಪಾಯಿ. ಒಂದು ಕೆಟ್ಲಲ್ಲಿ ಸ್ನೇಹಿತರೆ, ಒಂದು ಕೆಟ್ಲು ಫುಲ್ ಖಾಲಿ ಮಾಡಿದ್ರೆ ಅವ್ರ ಖರ್ಚು ತೆಗೆದು 400 ರೂಪಾಯಿ ಉಳಿಸ್ತಾರೆ. ಸೊ ಇದು ಸಪರೇಟ್ ಟೀ ಇಟ್ಕೊಂಡು ಜೀವನ ಮಾಡ್ತಾ ಇರೋದು. ಅದನ್ ಬಿಟ್ಟು ಅಂಗಡಿ ಕಡೆ ಬರೋದಾದ್ರೆ ಅಣ್ಣ ಇಲ್ಲಿ ಏನೇನ್ ಮಾಡ್ತೀರಾ? ಟೀ ಮಾಡ್ತೀವಿ, ಕಾಫಿ ಮಾಡ್ತೀವಿ. ಟೀ ಕಾಫಿ ಬಾದ ಬಿರಿಯಾನಿ ಕೊಡ್ತೀವಿ, ಇಲ್ಲ ನೀರ್ ಮಾಡ್ತೀವಿ, ಇಷ್ಟೇ. ವಾಟರ್ ಬಾಟ್ಲಿ. ಅಣ್ಣ ಇದ್ರಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ನೀವು ಅಂಗಡಿ ಓಪನ್ ಮಾಡ್ತೀರಾ? ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡ್ತೀನಿ. ಅಲ್ಲಿಂದ ಬಂದ್ರೆ 5 ಗಂಟೆಗೆ ಓಪನ್ ಮಾಡ್ತೀನಿ. ಅಲ್ಲಿಂದ 5 ಗಂಟೆಗೆ ಬರ್ತೀನಿ. ಟೀ ಮುಗಿಸ್ಕೊಂಡು ಬಂದು ಸೀದಾ ಇಲ್ಲಿ ಅಂಗಡಿ ಓಪನ್ ಮಾಡೋದು. ಸಂಜೆ ಎಷ್ಟು ಗಂಟೆವರೆಗೂ ಅಂಗಡಿ ಓಪನ್ ಇರ್ತದೆ? 8-8:30ವರೆಗೂ. ಸ್ನೇಹಿತರೆ ಯಾರೊಬ್ರು ಕಸ್ಟಮರ್ ಬಂದ್ರು. ಸೊ ಅಣ್ಣವ್ರ ಹತ್ರ ಈಗ ಹಾಲ್ ಖಾಲಿ ಆಗಿದೆಯಂತೆ. ಅಣ್ಣ ಈಗ ಈ ಅಂಗಡಿಯಿಂದ ಬದುಕು ಕಟ್ಕೋಬೋದಾ? ಅಣ್ಣ ನಾವ್ ಏನೇ ಮಾಡಿದ್ರು ಜೀವನಕ್ಕೆ ಏನ್ ಬೇಕಾದ್ರೂ ಮುನ್ನುಗ್ಗಿ ಮಾಡ್ಬೋದು, ಅದ್ರಾಗ ಏನು ಇಲ್ಲ. ಈಗ ಎಷ್ಟೋ ಜನ ಕೊಡ್ತಾರೆ, ಏನೋ ಮಾಡ್ತಾರಂತ ನಾವು ಇಂಜರಿ ಬರ್ದು. ನಾವ್ ಮಾಡ್ತೀವಿ, ನಾವ್ ಅದ್ ಮಾಡ್ತೀವಿ, ನಾವ್ ಮಾಡ್ಬೇಕು. ಮಾಡಿದ್ರಿ ಮಾಡ್ಬೋದು. ನಾವ್ ಜಮೀನ್ ಐತಿ, ಎಲ್ಲ ಐತ್ರಿ, ಏನ್ ಮಾಡ್ತೀವಿ? ನಾವ್ ಏನ್ ಮಾಡಕ್ ಆಗ್ಲಿಲ್ಲ. ನಾನ್ ಏನೋ ಬಂದೆ ಮಾಡ್ತೀವಿ ಅಂತ ಮಾಡ್ತೀನಿ ಅಷ್ಟೇ. ಅಣ್ಣ ನೀವು ಮುಖ್ಯವಾಗಿ ಊರ್ ಬಿಟ್ಟು ಏನ್ಕೆ ಈ ಕಡೆ ಬಂದ್ರಿ? ಮಳೆ ಇರ್ಲಿಲ್ಲ, ಬೆಳೆ ಇರ್ಲಿಲ್ಲ. ಜಮೀನ್ ಮಾಡ್ದೆ, ಸಾಲ ಮಾಡ್ದೆ, ದಲ್ಲಾಳಿ ಮಂಡಿಗಳು ತರೋದು. ನಾವು ಮಳೆ ಇರ್ಲಿಲ್ಲ ಅವಾಗ, ಸಾಲ ಮಾಡ್ಕೊಂಡು ಬಂದಿಲ್ಲ. ಸಾಲ ಮಾಡ್ಕೊಂಡು ಇಲ್ಲಿ ಸಾಲ ಮಾಡಿ ತೀರ್ಸಿರಿ ಅವ್ರಿಗೆ. ತೀರ್ಸಿ ಇದ್ರಲ್ಲಿ ದುಡ್ದು ಮನೆ ಕಟ್ಸಿ, ಮನೆಯೆಲ್ಲ ಬಿದ್ದು ಹೋಗಿತ್ತು. ತಿರ್ಗಿ ಮನೆ ಕಟ್ಸ್ಕೊಂಡು ಓಲ್ಡ್ ಹಾಕ್ಸಿ 2 ಮನೆ ಬಾಡಿಗೆ ಕೊಡ್ರಿ. ಓ ತುಂಬಾ ಕಥೆ ಇದೆ ಸ್ನೇಹಿತರೆ. ಇವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಇವ್ರ ಹಿಂದೆ ಸಿಕ್ಕಾಪಟ್ಟೆ ಸ್ಟೋರಿ ಇದೆ. ಅದು ಹೇಳ್ತಾ ಹೋದ್ರೆ ಒಂದು ಮೋಟಿವೇಶನ್ ಸಿಗುತ್ತೆ. ಅಂದ್ರೆ ಎಷ್ಟೋ ಇದ್ರೂನು, ಕೈ ಕಾಲಲ್ಲಿ ಶಕ್ತಿ ಇದ್ರೂನು, ಇನ್ನ ವಯಸ್ಸಿನ ಹುಡುಗರು ಎಷ್ಟೋ ಕೆಲಸ ಮಾಡದೆ ಸುಮ್ನೆ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಒಂದು ಸ್ಫೂರ್ತಿದಾಯಕ ವಿಡಿಯೋ ಆಗ್ಬೇಕು ಈ ವಿಡಿಯೋ. ಅಣ್ಣ 53 ವರ್ಷ ನನಗೆ ವಯಸ್ಸು, 73 ನಂದು. ಸ್ನೇಹಿತರೆ ಇವರು ಡೇಟ್ ಆಫ್ ಬಂದ್ಬಿಟ್ಟು 1973. ಈಗ ಅವ್ರಿಗೆ 54 54 ವರ್ಷ ಆಗಿದೆ ಸ್ನೇಹಿತರೆ. ನೋಡಿ, ಒಂದು ಚಿತ್ರದುರ್ಗದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಚಿಕ್ಕದಾಗಿ ಗಾರೆ ಕೆಲಸ ಮಾಡಿ ಅಂಗಡಿ ವ್ಯಾಪಾರ ಜೀವನ ಮಾಡಿ ತನ್ನ ಬದುಕನ್ನ ಕಟ್ಕೊಂಡಿದ್ದಾರೆ. ಒಂದ್ ಸ್ವಲ್ಪ ಅನುಕೂಲವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅದಕ್ಕೆಲ್ಲ ಅವ್ರು ಕಷ್ಟಪಟ್ಟಿದ್ದಾರೆ. ಅವ್ರ ಪರಿಶ್ರಮ ತುಂಬಾ ಇದೆ ಇದರಿಂದ. ಅಣ್ಣ ಈಗ ಸಂಪಾದನೆ ಮಾಡೋದಾದ್ರೆ ಎಷ್ಟು ಮಾಡ್ಬೋದು ಅಣ್ಣ? ಇದು ಅಂದಾಜು ಹೇಳೋಣ. ಅಂದಾಜು ಸಾಮಾನ್ಯವಾಗಿ ನಾವು ವ್ಯಾಪಾರ ಮಾಡೋದ್ರಲ್ಲಿ ಗಿರಾಕಿಗಳು ಬಂದ್ರೆ ಒಂದ್ 3,000-4,000 ರೂಪಾಯಿ ಮಾಡ್ಬೋದು. ಅದ್ರಲ್ಲಿ 1,000 ರೂಪಾಯಿ ಉಳಿಸ್ಬೋದು. ಸ್ನೇಹಿತರೆ ಅಣ್ಣ ಕೇಳಿದ್ರಲ್ಲ, ಒಂದು 3,000-4,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಅದ್ರಲ್ಲಿ ಖರ್ಚಾಗಿ 1,000 ರೂಪಾಯಿ ಉಳಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಒಂದೊಂದ್ ದಿವಸ ಒಂದೊಂದ್ ತರ ಆಗುತ್ತೆ ಸ್ನೇಹಿತರೆ. ಯಾಕೆಂತಂದ್ರೆ ಸಂಡೇ ಬೇರೆ ತರ ಆಗ್ಬೋದು, ಸೆಂಟ್ರಲ್ ಬೇರೆ ತರ ಆಗ್ಬೋದು. ಅಣ್ಣ ಯಾವ ದಿವಸ ಹೆಚ್ಚಿಗೆ ಬಿಸ್ನೆಸ್ ಆಗುತ್ತೆ? ಸಂಡೇ ಆಗೋದಿಲ್ಲ. ಸಾಮಾನ್ಯ ಸಂಡೇ ರಜೆ ಇರ್ತದೆ, ಜನ ಯಾರು ಬರಲ್ಲ ಇಲ್ಲಿ. ಬನ್ನಿ ಏನಾಗಲ್ಲ. ಏನು ಮಾಡಕ್ಕಲ್ಲ. ತಗೊಳ್ಳಿ, ಆಫ್ ಮಾಡಿದೀನಿ ತಗೊಳ್ಳಿ. ಇಲ್ಲ ಅವ್ರು ತಗೊಬರಲ್ಲ, ಸ್ನೇಹಿತರು. ಹೌದಾ? ಏನೇ ಹೇಳ್ತಾರೆ. ಸಂಡೇ ಒಂದ್ ಬಿಟ್ರೆ ನಮ್ ಮಾಡ್ದ 3,000, 5,000 ಆಗ್ಬೋದು, 5,000, 3,000 ಆಗ್ಬೋದು. ಯಾವಾರ ಇದು ಏನು ಮಾಡಕ್ ಆಗಲ್ಲ ಅದಲ್ಲ. ಅಣ್ಣ ಈಗ ವೀಕ್ ಡೇಸ್ ಅಲ್ಲಿ ಅಂದ್ರೆ ವಾರದ ಮಧ್ಯದಲ್ಲಿ ಜಾಸ್ತಿ ವ್ಯಾಪಾರ ಆಗುತ್ತಾ, ಅಥವಾ ವೀಕೆಂಡ್ಸ್ ಅಲ್ಲಿ ಸಂಡೇ ಅಥವಾ ಶನಿವಾರ ಭಾನುವಾರ ಆಗುತ್ತೆ? ಶನಿವಾರ ಸೋಮವಾರ ಮಂಗಳವಾರ. ಅಣ್ಣ ಈಗ ನೀವು ಚಿತ್ರದುರ್ಗದಿಂದ ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರಿ. ಫಸ್ಟ್ ಗಾರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ ಕೆಲಸ ಇಲ್ಲದೆ ನಿರುದ್ಯೋಗ ಅಂದ್ರೆ ಕೆಲಸ ಯಾರು ಮಾಡೋರು, ನಮ್ಗೆ ಈ ಕೆಲಸ ಆಗಲ್ಲ, ಆ ಕೆಲಸ ಆಗಲ್ಲ, ಬೀದಿ ಬದಿ ವ್ಯಾಪಾರ ಮಾಡಿದ್ರೆ ನಮ್ ಮುಜುಗರ ಆತರ ಈ ತರ ತಿಳ್ಕೊಂಡಿರೋರಿಗೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ಅಂತ? ನಾವು ನಮ್ ಕಡೆಯಿಂದ ಏನ್ ಹೇಳಕ್ಕಲ್ಲ, ಅವರು ಕೈಲಾಗ್ದವ್ರು ಅಂತ ಹೇಳ್ತಾರೆ.
ಮಾಡ್ಬೇಕು ಮಾಡ್ಬೇಕು ಬೀದಿ ಛಲ ವ್ಯಾಪಾರ ಇರ್ಬೇಕು. ಮಾಡ್ಬೇಕು, ಛಲ ಇರ್ಬೇಕು. ಬೀದಿ ವ್ಯಾಪಾರ ಮಾಡ್ಬಾರ್ದೇನು, ಮಾಡ್ಬಾರ್ದು ಅಂತ ಏನಿಲ್ವಲ್ಲ. ಹೇಳಿಲ್ಲಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು. ಕಳ್ತನ ಸುಳ್ತನ ಬಿಟ್ಟು, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಕೊಲೆ ಮಾಡೋದು ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಅಷ್ಟ್ ಬಿಟ್ರೆ ಯಾರು ಏನ್ ಹೇಳಕ್ಕೋಗಲ್ಲ ನಾವು. ತುಂಬಾ ಚೆನ್ನಾಗಿ ಹೇಳಿದ್ರಣ್ಣ. ಸ್ನೇಹಿತರೆ, ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ, ನಮ್ ಕೈಲಿ ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಏನಾದ್ರು ಮಾಡ್ಬೇಕು ಅನ್ನೋ ಮನ್ಸು ಬಂದ್ರೆ ಅದೇ ಆಗುತ್ತೆ ಅನ್ನೋದಕ್ಕೆ ಈ ಅಣ್ಣವರು ಒಂದು ಉದಾಹರಣೆ. ಅಣ್ಣ, ಈ ಜಾಗಕ್ಕೆ ಏನಾದ್ರು ಬಾಡಿಗೆ ಕಟ್ಬೇಕಾ ಹೆಂಗೆ? ಈಗ ಜಾಗಕ್ಕೆ ನಾವು ಬಾಡಿಗೆ ಏನಿಲ್ಲ, ಬಾಡಿಗೆ ಏನಿಲ್ಲ. ಕೇಳ್ಕೊಂಡಿದೀವಿ, ಇವ್ರನ್ನ ಹಾಕೊಂಡಿದೀವಿ, ಪುರಸಭೆಯನ್ನ ಕೇಳಿದೀವಿ. ಈಗ ಟೋಲ್ದರ್ ರೋಡ್ ಇವ್ರು ಕೇಳ್ಕೊಂಡು ಅವರು ಒಂದು ಸಪೋರ್ಟ್ ಕೊಟ್ರು, ಹಾಕೊಂಡಿದೀವಿ. ಇದಕ್ಕೆ ಪರ್ಮಿಷನ್ ಎಲ್ಲಿ ತಗೋಬೇಕಣ್ಣ ಈ ಅಂಗಡಿ ಹಾಕಬೇಕು ಅಂತಂದ್ರೆ? ಅಕಸ್ಮಾತ್ ಹಾಕ್ಬೇಕಂದ್ರೆ ಪುರಸಭೆ, ನಗರಸಭೆ ನೆಲಮಂಗಲ BBMP ಏನಿದೆ, ಅಲ್ಲಿ ನೆಲಮಂಗಲ ನಗರಸಭೆ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಪರ್ಮಿಷನ್ ತಗೋಬೇಕು, ಈ ತರ ಚಿಕ್ಕದಾಗಿ ಒಂದು ಅಂಗಡಿ ಹಾಕತ್ತೀನಿ ಅಂತ. ಇಲ್ಲ, ಸಾಮಾನ್ಯವಾಗಿ ನಿಮ್ಗೆ ನಗರಸಭೆ ಯಾರನ್ನ ಪರಿಚಯ ಇದ್ರೆ ಅವ್ರನ್ನೇ ಕೇಳ್ಬಿಟ್ಟು ಹಾಕ್ಬೋದು. ಜಾಗ ಇರುತ್ತ, ಖಾಲಿ ಜಾಗ ಇಲ್ಲಿ ಇರ್ತದೆ, ವ್ಯಾಪಾರ ಇಲ್ಲಾಗುತ್ತೆ ನೋಡಿ. ಅಣ್ಣ, ಕಷ್ಟಪಟ್ರೆ ಬೆಳಗಿಂದ ಸಂಜೆವರೆಗೂ ಖರ್ಚಾಗಿ 1,000 ರೂಪಾಯಿ ಉಳಿಸ್ಬೋದು. ಸ್ನೇಹಿತರೆ ನೋಡಿ, ಯಾರಾದ್ರೂ ಅಂದ್ರೆ ಕೆಲಸ ಇಲ್ಲ ನನಗೆ, ಸುಮ್ನೆ ಮನೇಲಿ ಕೂತಿದ್ದೀನಿ ಅನ್ನೋರು ಚಿಕ್ಕದಾಗ ಅಂಗಡಿ ಇಟ್ಕೊಂಡ್ರೆ ಜೀವನನೂ ಆಗುತ್ತೆ. ಯಾಕೆ ತನ್ನ ಬದುಕನ್ನು ಹಾಳು ಮಾಡ್ಕೋತೀರಾ? ಬನ್ನಿ, ದುಡೀರಿ, ಛಲದಿಂದ ಮುಂದೆ ಬಂದ್ರೆ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಈ ಅಣ್ಣವ್ರೊಂದು ಉದಾಹರಣೆ. ಅಣ್ಣ, ಮತ್ತೆ ಇನ್ನೇನ್ ಹೇಳ್ತೀರಾ? ಏನ್ ಹೇಳೋಣಪ್ಪ, ನಿಮ್ ಮಗನ ಮಾತಾಡ್ತಾನೆ ಅಂದ್ರೆ ಯಾಕೆ ನಾಚಿಕತ್ತಾರೆ? ಸ್ನೇಹಿತರೆ, ಇವ್ರ ಮಗನೂ ಕೂಡ ಇದಾರೆ. ಅವರು ಡೇ ಟೈಮ್ ಅಲ್ಲಿ ಕಾಲೇಜ್ಗೆ ಹೋಗ್ತಾರೆ, ಕಾಲೇಜಿಂದ ಬಂದು ಸಂಜೆ ಟೈಮು ಅವ್ರ ತಂದೆಯವ್ರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅವ್ರನ್ನ ಮಾತಾಡ್ತಾರೆ, ಬೆಳಿಗ್ಗೆ ಮಾಡ್ತಾರೆ, ನೈಟು ಮಾಡ್ತಾರೆ. ಬೆಳಿಗ್ಗೆ ಕಾಲೇಜ್ ಹೋಗೋದಕ್ಕಿಂತ ಮುಂಚೆ ಬಂದು ಹೆಲ್ಪ್ ಮಾಡೋಯ್ತಾರೆ, ನಂತರ ಕಾಲೇಜ್ ಮುಗಿಸ್ಕೊಂಡ್ಬಂದು ಸಂಜೆ ಮೇಲೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅವ್ರನ್ನ ಮಾತಾಡ್ತಾನೆ ಅಂತಂದ್ರೆ ಸ್ವಲ್ಪ ಯಾಕೋ ಮುಜುಗರ. ಟೀ ಮಾಡ್ಕೊಂಡ್ ಕೊಡ್ತಾರೆ, ನೈಟ್ ಎಲ್ಲ ಟೀ ಖಾಲಿ ಆಗೈತೆ ಅಂದ್ರೆ ಟೀ ಸಿಗರೇಟ್ ತಂದು ಕೊಡ್ತಾರೆ. ಸಿಗರೇಟ್ ತಗೊಳ್ಳ ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ ಮಕ್ಕಳು. ಸ್ನೇಹಿತರೆ, ಆದ್ರೆಗೋಸ್ಕರ ಗಾಡಿ ತಗೊಂಡಿದ್ದು, ಆ ಗಾಡಿನ ಅವನಿಗೆ ಕೊಡ್ಸಿ ಅವಾಗ ಲೋನ್ ತಗೊಂಡು ಬರೀ 10,000 ರೂಪಾಯಿ ನಂತರ ಇಸ್ಕೊಂಡು ಆ ಗಾಡಿ ತಗೊಂಡು ಲೋನ್ ಕಟ್ಟಿ, ಹೊಸ ಗಾಡಿ ಅವಾಗ ಲೋನ್ ತೀರ್ಸ್ಕೊಂಡು ಎಲ್ಲ ಮಾಡುದಿಲ್ಲ, ಮಾಡುದು ದುಡಿದೆ ಅಂಗಡಿ ಎಲ್ಲ ಕಷ್ಟಪಟ್ಟಿದ್ದೀರಿ ಬಣ್ಣ. ನೀವು ಸೈಟ್ ತಗೊಂಡು ಮನೆ ಕಟ್ಸಿದ್ರಿ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಾ. ಸೈಟ್ ನಮ್ದೆ ಸ್ವಂತ ಸೈಟ್ ಅಲ್ಲಿ ನಾವು ಮನೆ ಕಟ್ಸಿದ್, ಇಲ್ಲಿಂದ ದುಡ್ಡು ಕಟ್ಸಿದ್ವಿ. ಈಗ ಮನೆ ಊರಲ್ಲಿ ಕಟ್ಸಿದ್ರಣ್ಣ? ಇಲ್ಲ, ಊರಲ್ಲಿ ಚಿತ್ರದುರ್ಗದಲ್ಲಿ. ಎಷ್ಟು ವರ್ಷದಿಂದ ಅಣ್ಣ ಮನೆ ಕಟ್ಸಿದ್ರಿ ನೀವು? ಒಂದು 3-4 ವರ್ಷ ಆಗಿರ್ಬೋದು. 3 ವರ್ಷ ಆಯ್ತು. ಈ ಬಾಟ್ಲೆಲ್ಲ ಹೆಂಗ್ ತರ್ತೀರಣ್ಣ? ಇದು ಎಷ್ಟು ಬೀಳುತ್ತಣ್ಣ ವಾಟರ್ ಬಾಟ್ಲ್? ಇದು ನಿಮ್ಗೆ ವಾಟರ್ ಬಾಟ್ಲು ಅದು ಅರ್ಧ ಕೇಸ್ ಅಂದ್ರೆ 24 ಇರುತ್ತೆ, 120 ರೂಪಾಯಿ. 120 ರೂಪಾಯಿ. ಎಷ್ಟು ಬಾಟ್ಲ್ ಇರ್ತದೆ ಅಣ್ಣ ಅದ್ರಲ್ಲಿ? 24 ಬಾಟ್ಲ್ ಇರುತ್ತೆ. 1/4 ಲೀಟರ್ ಬಾಟ್ಲ್ ಅಣ್ಣ ಅದು? ಅರ್ಧ ಲೀಟರ್ ಬಾಟ್ಲ್. ಸ್ನೇಹಿತರೆ ನೋಡಿ, ಇದು ಅರ್ಧ ಲೀಟರ್ ಬಾಟ್ಲು. ಒಂದ್ ಕೇಸಲ್ಲಿ ಎಷ್ಟು ಇರ್ತದ ಅಣ್ಣ? 24. ಅರ್ಧಕ್ಕರ್ಧ ಉಳಿಯುತ್ತೆ. ನಿಮ್ಗೆ ಎಷ್ಟು ಬೀಳ್ತಾಣ ಒಂದ್ ಕೇಸು? 130, 120 ಆಗ್ತಾರೆ. ಯಾಕಂದ್ರೆ 130 ನೀರಿಲ್ಲ. ಈಗ ಮೊದ್ಲು 10 ರೂಪಾಯಿ ತರ್ತಿದ್ವಿ, ಈಗ 15 ರೂಪಾಯಿ ಮಾಡೋರು. ನೀರಿಲ್ಲ, ಅದಕ್ಕೋಸ್ಕರ 10 ರೂಪಾಯಿ ಕೊಡ್ರೆ ಈಗ 15 ಮಾಡಿದ್ರೆ ಅದನ್ನ 130 ಹಾಕ್ತಾರೆ. 130 ರೂಪಾಯಿ ಒಂದ್ ಕೇಸ್ ತಂದ್ರೆ ಅದ್ರಲ್ಲಿ ನಿಮಗೆ ಎಷ್ಟಿರುತ್ತೆ ಬಾಟ್ಲು? 24. ಸೊ ಅಲ್ಲಿಗೆ ಒಂದ್ ಅವರೇಜ್ 100 ರೂಪಾಯಿ ಮಾರ್ಜಿನ್ ಸಿಗುತ್ತೆ. 110 ರೂಪಾಯಿ ಸಿಗುತ್ತೆ. ಅಣ್ಣ, ಇನ್ನೊಂದು ವಿಷಯ, ಈ ಐಟಮ್ಸ್ ಎಲ್ಲ ನಿಮ್ಗೆ ಯಾರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ ನೀವೇ ಹೋಗಿ ತರಬೇಕಾ ಅಥವಾ ಅವರೇ ಬರ್ತಾರೆ? ಅವ್ರ ಫೋನ್ ನಂಬರ್ ಕೊಟ್ಟಿರ್ತಾರೆ, ಒಂದ್ಸಾರಿ ಬಂದಾಗ ಹೇಳಿದ್ರೆ ಅವರೇ ಅಂದ್ರೆ ಐಟಮ್ನೆಲ್ಲ ಸ್ನೇಹಿತರೆ ಅವರೇ ತಗೊಂಡ್ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ನೀವ್ ಎಷ್ಟು ಬೇಕು ಅಂತ ಮುಂಚೆ ಆರ್ಡರ್ ಮಾಡಿ. ಇಲ್ಲ, ಅವ್ರು ತಗೊಂಡ್ಬರ್ತಾರೆ, ಅವ್ರು ಬಂದು ನಿಮ್ಗೆ ಎಷ್ಟು ಬೇಕಪ್ಪ ಅಂತಾರೆ, ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಸ್ಬೋದು. ಈ ಐಟಮ್ಸ್ ಆಯ್ತಲ್ಲ ಬೇಕ್ರಿ, ಇದು ಬೇಕರಿಯಿಂದ ಐಟಮ್ಸ್, ಅವ್ರು ಬೇಕರಿ ತಂದು ಹೋಗ್ತಾರೆ. ಇದು ಇನ್ನೊಬ್ರು ತಂದು ಹೋಗ್ತಾರೆ, ಅವ್ರು ಬೇಕರಿ. ಎರಡು ಬೇಕರಿಯಿಂದ ಅವ್ರು ಬರ್ತಾರೆ. ಈಗ ಇಷ್ಟು ಐಟಮ್ ಇದೆಯಲ್ಲ, ಇದು ಎಷ್ಟು ದಿವಸ ಖಾಲಿ ಆಗುತ್ತೆ? ಇವಾಗ ಅವತ್ತಿಂದ ಅವತ್ತೇ ಖಾಲಿ ಆಗ್ಬೇಕು. ಒಂದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತರಿಸ್ಕೊತೀರಾ? ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತಾರಲ್ಲ, ಫೋನ್ ಆಗ್ತದಲ್ಲ, ನಮ್ಮ ಹತ್ರ ಫೋನ್ ನಂಬರ್ ಕೊಡೋದು. ನಿಮ್ಗೆ ಏನಾದ್ರು ಐಟಮ್ ಬೇಕು ಅಂತಂದ್ರೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ತಂದು ಕೊಡ್ತಾರೆ. ಸ್ನೇಹಿತರೆ, ಇನ್ನೇನಿಲ್ಲ, ಈ ವಿಡಿಯೋ ಇಷ್ಟೇ. ಒಂದು ಈ ಅಣ್ಣವರಿಂದ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಸಿಕ್ತು. ಮಾಡ್ಬೋದು ಅಂತೀರಾ ಅಣ್ಣ? ಮಕ್ಳು ಏನೇನು ಓದಿಸ್ತಿದ್ದೀರಾ? ಇನ್ನ ITI ಮಾಡ್ತಾನೆ, ಐ ಆಮ್ ಇಂಜಿನಿಯರ್. ಸ್ನೇಹಿತರೆ, ಇಲ್ಲಿ ಇರ್ತಾರಲ್ಲ, ಇಲ್ಲಿ ನಿಂತಿದಾರಲ್ಲ, ಫೋನಲ್ಲಿ ಮಾತಾಡೋ ಅವರೇ ಮಗ. ಸೊ ಅವರು ಸ್ವಲ್ಪ ಯಾಕೋ ಮಾತಾಡಕ್ಕೆ ಮುಜುಗರ ಪಡ್ಕತ್ತವ್ರೆ. ಮಗಳು ಏನು ಓದಿಸಿದ್ದೀರಾ? ಸಿದ್ಧಗಂಗಾ ಮಠದಲ್ಲಿ ಇಂಜಿನಿಯರಿಂಗ್, ಸಿದ್ಧಗಂಗಾ ಮಠ. ಓಕೆ ಸ್ನೇಹಿತರೆ, ಮಕ್ಕಳು ಕೂಡ ಎಜುಕೇಶನ್ ಚೆನ್ನಾಗಿ ಮಾಡಿಸಿದ್ದಾರೆ. 1 ಲಕ್ಷ ಖರ್ಚು ಬಂತು, ಇವ್ರಿಗೆ 70,000 ರೂಪಾಯಿ ಕಟ್ಟಿದ್ವಿ. ಮತ್ತೆ ಇನ್ನೇನಣ್ಣ ಹೇಳಕ್ ಬರ್ತೀರಣ್ಣ ನಮ್ಮ ವೀಕ್ಷಕರಿಗೆ ಏನ್ ಹೇಳೋಣಪ್ಪ, ಅಷ್ಟೇ ಮುಂದೆ ಬರ್ಬೋದು ಅವರು. ಅಷ್ಟೇ ಯಾರೇ ಆಗ್ಲಿ, ನಾವು ಹಿಂದೆ ಹೋದ್ರೆ ಅಷ್ಟೇ ತೊಳ್ತಾರೆ. ಹಿಂದೆ ಹೋಗಂತಕ್ಕಂಥವ್ರು ಹೋಗ್ತಾ ಇರ್ಬೇಕು, ನಾವು ಮುಂದೆ ನುಗ್ಗಬೇಕು, ಅಷ್ಟು ಬಿಟ್ರೆ ಏನ್ ಹೇಳಕ್ಕಾಗಲ್ಲ. ಸ್ನೇಹಿತರೆ, ಇವರು ಇರೋ ಲೊಕೇಶನ್ ಬಂದ್ಬಿಟ್ಟು ಇರ್ಬೇಕಷ್ಟೇ. ನಾವ್ ಮಾಡ್ತೀವಿ, ನಮ್ದ ಹತ್ರ ಧೈರ್ಯ ಐತೆ, ನಾವ್ ಮಾಡ್ಕೊಂಡು ತಿನ್ಬಹುದು. ಯಾರೋ ಏನ್ ಹೇಳ್ತಾರಂತ ನಾವು ಅದಾಗ್ಲಿಲ್ಲ,
ಅದಂಗೆ ಹಿಂಜರಿಬಾರ್ದು. ನಾವು ಮುಂದಕ್ಕೆ ಹೋಗಿ ದುಡ್ಕೊಂಡು ತಿಂತೀವಿ, ನಮ್ಮ ನೇನೆ ಬರಲ್ಲ ಮುಂದಕ್ಕೆ ಅಷ್ಟೇ. ಸ್ನೇಹಿತರೆ ಅನುಭವಿಸ್ಕೊಂಡು ಹೋಗ್ತಾ ಇರ್ಬೇಕು. ಸ್ನೇಹಿತರೆ ಇವ್ರದ್ದು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಿಂದ ತುಮಕೂರು ಹೈವೇಲಿ ನೆಲಮಂಗಲ ಹತ್ರ ಒಂದು ಟೋಲ್ ಬರುತ್ತೆ. ಸೊ ಆ ಟೋಲ್ಗೆ ಇಲ್ಲಿ ಲೆಫ್ಟ್ ನೋಡಿ ಸ್ನೇಹಿತರೆ, ಟೋಲ್ ಇಲ್ಲೇ ಇದೆ. ಆ ಟೋಲಿಂದ ಇಲ್ಲೇ ಲೆಫ್ಟಿಗೆ ಇರುತ್ತೆ. ಯಾರಾನ ಬಂದರೆ ಇಲ್ಲೊಂದು ಸ್ವಲ್ಪ ವಿಸಿಟ್ ಮಾಡೋಗಿ, ಅಣ್ಣವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವ್ಯಾರಾದ್ರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಣ್ಣವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದಗಳು, ಶುಭ ದಿನ.